ಯಾಕೋರು ಇನ್ನು ಎಷ್ಟು ಅಂತ ಹೇಳ್ತೀಯಾ? ಇಲ್ಲ ಕಣೆ, ಮನೋಜ್ ಹೀಗೆ ಮೋಸ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಹೇಳಿದ ಕೆಲಸ ಮಾಡ್ಕೊಂಡು ಖುಷಿಯಾಗಿದ್ದಾರೆ, ನನ್ನ ಹತ್ರ ಚೆನ್ನಾಗಿದ್ದಾರೆ ಅಂತ ನಾನು ಅನ್ಕೊಂಡೆ ಕಣೆ. ಆದ್ರೆ ಅವರು ಇಷ್ಟು ದೊಡ್ಡ ಮೋಸ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಏನು ಹೇಳ್ತಿರೋದು ನೋಡ್ತಿದ್ರೆ ಮನೋಜ್ ಅವರು ಮೋಸ್ಟ್ಲಿ ಬದಲೇ ಆಗಲ್ಲ ಅನ್ಸುತ್ತೆ ಕಣೆ. ಅವತ್ತು ಪಾರ್ಕಲ್ಲಿ ನೋಡಿದಾಗಲೇ ನನಗೆ ಡೌಟ್ ಬಂತು, ಬಟ್ ಏನೇನೋ ಹೇಳಿ ಕವರ್ ಮಾಡಿಬಿಟ್ರು. ರೋ, ನಾನು ಈ ಟೈಮಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ. ಮನೋಜ್ ಅವರು ಕೆಲಸದ ವಿಷಯವಾಗಿ ನಿನ್ನ ಹತ್ರ ಸುಳ್ಳು ಹೇಳಿದ್ರು ಅಂತ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ಯಾ. ಆದರೆ ನಿನ್ನ ಮದುವೆ ಬಗ್ಗೆ ಆಗಲಿ ನಿನ್ನ ಮಗು ಬಗ್ಗೆ ಆಗಲಿ ಯಾರಿಗೂ ಹೇಳೇ ಇಲ್ವಲ್ಲ? ಪೂಜಾ, ಆ ಗಿಲ್ಟ್ ನನಗೂ ಇದೆ ಕಣೆ. ಮನೋಜನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗಲೇ ನನಗವ್ರು ತುಂಬ ಇಷ್ಟ ಆಗಿದ್ರು. ಇವ್ರ ಕೈ ಹಿಡಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಮದುವೆ ಆದಮೇಲೆ ಅವ್ರ ಮೇಲೆ ದಿನೇ ದಿನೇ ಪ್ರೀತಿ ಹೆಚ್ಚಾಗ್ತಾನೆ ಹೋಯ್ತು. ಇವರೇ ನನ್ನ ಜೀವ ಅನ್ನೋಷ್ಟು ನಾನು ಅವ್ರನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದೆ ಪೂಜಾ. ಆದ್ರೆ ಅವರು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಂತ ಸುಳ್ಳು ಹೇಳಿ ನನ್ನ ಹತ್ರನೇ ನಾಟಕ ಮಾಡ್ತಿದ್ರು ಕಣೆ. ಅಲ್ವೇ, ಮನೇಲಿ ವಿಷಯ ಗೊತ್ತಾದ್ರೆ ಬೈತಾರೆ ಅಂತ ಸುಳ್ಳು ಹೇಳಿರ್ಬೋದು. ಮನೇಲಿ ಯಾರಿಗೂ ಹೇಳ್ದೆ ಇದ್ರು ಪರವಾಗಿಲ್ಲ ಪೂಜಾ, ಆದ್ರೆ ನನ್ನ ಹತ್ರ ಸತ್ಯ ಹೇಳ್ಬೋದಿತ್ತಲ್ಲ. ಅವನು ಕೆಲಸ ಇಲ್ಲ ಅನ್ನೋದು ನನಗೆ ದೊಡ್ಡ ವಿಷಯನೇ ಅಲ್ಲ ಕಣೆ. ಆದ್ರೆ ನನಗೆ ಸುಳ್ಳು ಹೇಳಿ ಮೋಸ ಮಾಡ್ಬೋದು ಅನ್ನೋ ಬುದ್ಧಿ ಅವನಿಗೆ ಬಂತಲ್ಲ, ಅದು ನನಗೆ ಬೇಜಾರಾಗ್ತಿರೋದು. ಚಿಕ್ಕ ವಯಸ್ಸಲ್ಲಿ ವಯಸ್ಸಾದವನ್ನ ತಂದು ನನಗೆ ಕಟ್ಟಿದ್ರು. ಇದು ಇಲ್ಲದೆ ಅವನ ಜೊತೆಗೆ ಜೀವನ ಮಾಡಿದೆ. ಆದ್ರೆ ಈಗ ಒಂದೊಳ್ಳೆ ಜೀವನ ಸಿಕ್ಕಿದೆ ಅಂತ ಖುಷಿ ಪಡ್ತಿದ್ದೆ ಕಣೆ. ಯಾಕೋ ಅದು ಸುಳ್ಳು ಅಂತ ಅನಿಸ್ತಿದೆ. ಇನ್ ಹಿಂದೆ ಮನೋಜ್ ಏನೇ ಹೇಳಿದ್ರು ಅವನು ನಾನು ನಂಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನ್ ನನ್ನ ಮನಸ್ಸನ್ನ ಹೆಣ್ತಾನೆ ಇರುತ್ತೆ. ರೋ, ನೀನು ಹೇಳಿರೋ ಸುಳ್ಳು ಕಂಪೇರ್ ಮಾಡಿದ್ರೆ ಮನೋಜ್ ಮಾಡಿದ್ದು ದೊಡ್ಡ ತಪ್ಪೇ ಅಲ್ಲ. ನಾಳೆ ದಿನ ನಿನ್ನ ಬಗ್ಗೆ ಸತ್ಯ ಗೊತ್ತಾದ್ರೆ ನೀನು ಆಡಿರೋ ಪ್ರತಿಯೊಂದು ಮಾತು ವಾಪಸ್ ನಿನಗೆ ರಿಟರ್ನ್ ಆಗುತ್ತೆ. ಅಯ್ಯೋ, ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು ಪೂಜಾ. ನಾನು ಯಾವ ಜೀವನಕ್ಕೋಸ್ಕರ ಆ ಸುಳ್ಳು ಹೇಳಿದ್ನೋ ಆ ಜೀವನ ಇವತ್ತು ನಂದಲ್ಲ. ನಾನು ಇಷ್ಟಪಟ್ಟು ಮನೋಜ್ ನನಗೆ ಚೀಟ್ ಮಾಡ್ತಾನೆ ಅಂದ್ರೆ ಆ ಸುಳ್ಳು ಮುಂದುವರ್ಸೋದ್ರಲ್ಲಿ ಅರ್ಥನೇ ಇಲ್ಲ ಕಣೆ. ಮನೆಯವ್ರ ಮುಂದೆ ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಪೂಜಾ. ಆ ಸೂರ್ಯ ಎಲ್ರ ಮುಂದೆ ಕೈ ತಟ್ಟಿ ನನ್ನ ನೋಡಿ ನಗ್ತಿದ್ದ ಕಣೆ. ಅವನ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯ? ಅವನ್ನೇ ತಿರುಗಿಸ್ 4 ಮಾತು ಕೇಳಬೇಕಿತ್ತು. ತಪ್ಪು ಮಾಡಿರೋದು ಮನೋಜ್. ಸೂರ್ಯನ್ ಏನೇ ಅನ್ನಕ್ಕಾಗತ್ತೆ? ಎಷ್ಟು ದಿವಸ ಆ ಸೂರ್ಯ ಕುಡ್ಕೊಂಡ್ ಬರ್ತಿದ್ದ ಅಂತ ನೀ ನನಗೆ ಯಾರು ಮರ್ಯಾದೆ ಕೊಡ್ತಿರ್ಲಿಲ್ಲ. ಈಗ ಮನೋಜ್ ಹೀಗೆ ಮಾಡಿರೋದ್ರಿಂದ ನನಗೆ ಯಾರೇ ಮರ್ಯಾದೆ ಕೊಡ್ತಾರೆ? ಎಲ್ಲ ಮರ್ಯಾದೆನೂ ಕಳ್ಕೊಂಡ್ಬಿಟ್ಟ. ಇದಕ್ಕೆ ಹೇಳಿದ್ದು ಮದ್ವೆ ಆಗಿ ಹೊಸದ್ರೆಲ್ಲ ಬೇರೆ ಸಂಸಾರ ಮಾಡ್ಕೊ ಅಂತ. ಹಾಗ ಒಂಟಿಯಾಗಿರಕ್ಕ ಪೂಜಾ ನಾನು ಮದ್ವೆ ಆಗಿದ್ದು ಮನೋಜ್ ಮೇಲ್ ಪ್ರೀತಿ ಇರೋದಕ್ಕೆ. ಆ ಸೂರ್ಯನಂತ ಕುಡ್ಕ ಮನೇಲಿದ್ರು ನಾನು ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿರೋದು. ಯಾತು ಆ ಕುಡ್ಕ ನನ್ನ ನೋಡಿ ನಗ್ತಿದ್ದಾನೆ, ನೀನ ಕಣ್ಣಲ್ಲೇ ಕೊಲ್ಲೋ ಹಾಗೆ ನೋಡ್ತಾಳೆ. ಹೊಸ್ದಾಗ್ ಬಂದಿರೋ ಶ್ರುತಿ ನನ್ನ ಬಗ್ಗೆ ಏನ್ ಯೋಚನೆ ಮಾಡ್ತಿರ್ತಾಳೆ? ನನ್ಗೆ ಮನೆಗೆ ಹೋಗೋ ಮನ್ಸೇ ಇಲ್ಲ ಕಡೆ. ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅಂತ ಅನ್ನಿಸ್ಬಿಟ್ಟಿದೆ ಪೂಜಾ. ಸರಿ ಆಯ್ತು, ಈಗ ಸಮಾಧಾನ ಮಾಡ್ಕೊ. ಹೌದು, ನಿನ್ನ ಮೈದ್ನ ರವಿ ಅದ್ಯಾವುದೋ ಹುಡುಗಿನ ಕರ್ಕೊಂಡು ಹೋಗಿ ಮದುವೆ ಆಗಿ ನಿಮ್ಮ ಮನೆ ಮಾನ ಮರ್ಯಾದೆ ಕಳೆದಿರ್ಲಿಲ್ವಾ? ಅದಕ್ಕೆ ಕಂಪೇರ್ ಮಾಡಿದ್ರೆ ಮನೋಜ್ ಮಾಡಿರೋದು ಏನು ದೊಡ್ಡ ವಿಷಯ ಅಲ್ಲ ಬಿಡು. ಮನೋಜ್ಗೆ ಯಾವುದಾದ್ರೂ ಒಂದು ಕೆಲಸ ಸಿಕ್ಕಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಈಗ ಅಳೋದು ನಿಲ್ಲಿಸ್ತೀಯಾ? ಸರಿ, ನಾನೊಂದು ಕಪ್ ಕಾಫಿ ಮಾಡಿಕೊಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಏನು ಸರಿ, ಈಗ ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ?
ರೋಹಿಣಿ, ಲೇ ರೋಹಿಣಿ. The mobile you are calling is currently switched off. ಸ್ವಿಚ್ ಆಫಾ? ಹಲೋ ಹಲೋ, ನಾನು ಪೂಜಾ. ನೀವು ಆಮೇಲೆ ಏನು ಬೇಕಾದರೂ ಮಾತಾಡಿ, ಮೊದಲು ರೋಹಿಣಿಗೆ ಫೋನ್ ಕೊಡಿ. ರೋಹಿಣಿ ಇಲ್ಲೇ ಇದ್ಲು, ಈಗಿಲ್ಲ. ಅಂದರೆ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇದ್ಲು. ಸಮಾಧಾನ ಮಾಡಿ ಕಾಫಿ ಕೊಡಕ್ ಹೋದೆ, ಅಷ್ಟೊಳಗೆ ಹೊಟ್ಟೋಗಿದ್ದಾಳೆ. ಏನ್ರಿ ಹೇಗೆ ಹೇಳ್ತೀರಾ? ನೋಡ್ಕೊಳ್ತಾವ ನಿಮಗೆ? ಅಲ್ಲ, ಯಾವತ್ತೂ ಫ್ರೆಂಡ್ರಿ ನೀವು? ಅದನ್ನ ನಾನ್ ಕೇಳ್ಬೇಕು, ನೀವ್ ಯಾವ ಸೀಮೆ ಗಂಡ ಅಂತ. ಫಸ್ಟ್ ಡೇ ಇಂದ ನೋಡ್ತಾ ಇದ್ದೀನಿ, ಯಾವಾಗ್ಲೂ ಸೋಂಬೇರಿ ತರ ಬಿದ್ದಿರ್ತೀರಾ. ಕೆಲ್ಸ ಮಾಡಕ್ ಮೈ ಬಗ್ಗಲ್ಲ ಅಂದ್ರೆ ಅದನ್ನ ಹೇಳ್ಬೇಕು ಹೆಂಡತಿ ಹತ್ರ. ನಂಬ್ಸಿ ಮೋಸ ಮಾಡಿದ್ ಸರಿನೇನ್ರಿ? ಬಂಗಾರದಂತ ಹುಡುಗಿ, ಅವಳ ಜೀವನನೇ ಹಾಳು ಮಾಡ್ಬಿಟ್ರಲ್ರಿ ನೀವು. ಮೊದ್ಲು ಹೋಗಿ ಹುಡುಕಿ, ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕಷ್ಟ. ಆಯಿತು, ನೋಡ್ತೀನಿ. ನೀವು ನೋಡಿ, ಫೋನ್ ಮಾಡಿದ ತಕ್ಷಣ ನನಗೆ ಸ್ವಲ್ಪ ಅಪ್ಡೇಟ್ ಮಾಡಿ. ಅಮ್ಮ, ರೋಹಿಣಿ ಪೂಜಾ ಮನೆಗೆ ಹೋಗಿದ್ಲಂತೆ. ನಾನು ಮನೆಗೆ ಹೋಗಲ್ಲ ಅಂತ ಹೇಳಿ ಬೇರೆ ಎಲ್ಲೋ ಹೊರಟೋಗಿದ್ದಾಳೆ.